press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಏನನ್ನು ಅಭ್ಯಾಸ ಮಾಡ್ತಾ ಇದ್ವಿ? ಹೌದಾ? ಅವ್ಯಯಗಳು, ನಂತರ ವಾಕ್ಯಗಳ ವಿಧಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಅವ್ಯಯಗಳನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಹೌದಾ? ಈಗ ಕಾಲಗಳ ಬಗ್ಗೆ ನಾವು ವಾಕ್ಯಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ವಾಕ್ಯಗಳಲ್ಲಿ ಎಷ್ಟು ವಿಧಗಳು, ಯಾವ್ಯಾವ ವಾಕ್ಯಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಈಗ ನಮಗೆಲ್ಲ ಗೊತ್ತಿದೆ, ವಾಕ್ಯದಲ್ಲಿ 3 ವಿಧಗಳು. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ಸಂಯೋಜಿತ ವಾಕ್ಯ, ಹಾಗೂ 3ನೇದು ಮಿಶ್ರ ವಾಕ್ಯ. ಹೌದಾ? ಈಗ ಸಾಮಾನ್ಯ ವಾಕ್ಯ ಅಂದರೆ ಹೇಗೆ, ಸಂಯೋಜಿತ ವಾಕ್ಯ ಅಂದರೆ ಹೇಗೆ, ಮಿಶ್ರ ವಾಕ್ಯ ಅಂದರೆ ಏನು ಅಂತ ನೀವು ನಿಯಮಗಳ ಅನುಸಾರವಾಗಿ ವಾಕ್ಯ ರಚನೆಯನ್ನು ನೀವು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೀರಿ. ಹೌದಾ? ನಾನೊಂದು ವಾಕ್ಯವನ್ನು ಬರೀತೀನಿ. ಈಗ ನಾನೀಗ ಒಂದು ವಾಕ್ಯವನ್ನು ಬರೀತೀನಿ. ಓಕೆ, ಒಂದು ವಾಕ್ಯವನ್ನು ಬರೀತೀನಿ, ಓದಿ. ಒಂದು ವಾಕ್ಯ ಇದೆ. ಇದು ಯಾವ ವಾಕ್ಯ? ಮಕ್ಕಳು ಶಾಲೆಗೆ ಹೋದರು. ಹೌದಾ? ಒಂದು ಪೂರ್ಣಾಭಿಪ್ರಾಯ ಕೊಡ್ತಕ್ಕಂಥ ಒಂದೇ ಕ್ರಿಯಾಪದ ಇರ್ತಕ್ಕಂಥ ವಾಕ್ಯ ಇದು. ಇದನ್ನು ನಾವು ಏನಂತ ಕರೆದ್ವಿ? ಸಾಮಾನ್ಯ ವಾಕ್ಯ ಅಂತ ಹೇಳಿದ್ವಿ. ಹೌದಾ? ಸಾಮಾನ್ಯ ವಾಕ್ಯ. ಇದನ್ನು ಸಂಯೋಜಿತ ವಾಕ್ಯಕ್ಕೆ ಪರಿವರ್ತಿಸಿ. ಹೌದಾ? ನಿಮಗೆ ಸಾಮಾನ್ಯ ವಾಕ್ಯ ಅರ್ಥ ಆಯಿತು. ಏನಂತ? ಒಂದೇ ಕ್ರಿಯಾಪದ ಇದ್ದು ಪೂರ್ಣಾಭಿಪ್ರಾಯ ಅರ್ಥ ಕೊಡುವಂತಿದ್ರೆ ಅದು ಸಾಮಾನ್ಯ ವಾಕ್ಯ ಅಂತ ನಾವು ನಿನ್ನೆ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೀವಿ. ಕ್ರಿಯಾಪದ ಒಂದೇ ಇದೆ, ನಡುವೆ ಸಾಪೇಕ್ಷ ಕ್ರಿಯಾರೂಪಗಳು ಬರಬಹುದು. ಬಂದರೂ ಏನು ತಪ್ಪಿಲ್ಲ, ಅವು ಕೂಡ ಏನಾಗ್ತವೆ? ಸಾಮಾನ್ಯ ವಾಕ್ಯಗಳಾಗ್ತವೆ. ಇಲ್ಲಿ ಮಕ್ಕಳು ಶಾಲೆಗೆ ಹೋದರು ಎಂಬುದು ಸಾಮಾನ್ಯ ವಾಕ್ಯ. ಹೌದಾ? ಯಾವುದೇ ಉಪವಾಕ್ಯಗಳಿಲ್ಲ, ಯಾವುದೇ ಸಂಯೋಜಿತ ಇಲ್ಲ, ಯಾವುದೇ ಅಧೀನ ವಾಕ್ಯಗಳಿಲ್ಲ, ಒಂದೇ ಕ್ರಿಯಾಪದ ಇದೆ. ನಾವು ಬಹಳ ಸುಲಭವಾಗಿ ಹೇಳ್ಬೋದು ಸಾಮಾನ್ಯ ವಾಕ್ಯ ಅಂತೇಳಿ. ಹೌದಾ? ಇದನ್ನು ಸಂಯೋಜಿತ ವಾಕ್ಯಕ್ಕೆ ಪರಿವರ್ತಿಸಿ. ನಿನ್ನೆ ಎಲ್ಲ ಉದಾಹರಣೆ ಬರ್ಕೊಂಡಿದ್ದೀರಿ ಕಳೆದ ತರಗತಿಯಲ್ಲಿ. ಹೌದಾ? ಮಕ್ಕಳು ಶಾಲೆಗೆ ಹೋದರು, ಈ ವಾಕ್ಯವನ್ನು ಸಂಯೋಜಿತ ವಾಕ್ಯವನ್ನಾಗಿ ಪರಿವರ್ತಿಸಿ. ವಾಕ್ಯ ರಚನೆ ಮಾಡಬಹುದು. ಓನ್ ಸೆಂಟೆನ್ಸನ್ನು, ಓನ್ ಪದಗಳನ್ನು, ಸ್ವಂತ ವಾಕ್ಯಗಳನ್ನು, ಸ್ವಂತ ಪದಗಳನ್ನು ಬಳಸಿ ಮಾಡ್ಬೋದು, ತಪ್ಪೇನಿಲ್ಲ. ಹೇಳ್ರಿ ನೋಡೋಣ. ಹಾಗೆ ಸಂಯೋಜಿತ ವಾಕ್ಯಗಳು ಎರಡು ಅಥವಾ ಅನೇಕ ಉಪವಾಕ್ಯಗಳು ಒಂದಕ್ಕೊಂದು ಸಂಯೋಜಿತಗೊಂಡು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ನಾವು ನಿಯಮದಲ್ಲಿ ಹೇಳಿದ್ದೀವಿ. ಹೌದಾ? ಇಲ್ಲಿ ಉಪವಾಕ್ಯಗಳು ಬರ್ತವೆ, ಅವು ಒಂದಕ್ಕೊಂದು ಸಂಯೋಜಿತವಾಗಿರ್ತವೆ. ಸಂಯೋಜಿತ ವಾಕ್ಯ ಆ ರೀತಿ ಮಾಡಿ ಮಾಡೋಣ. ಇದು ಸಾಮಾನ್ಯ ವಾಕ್ಯ. ಇದನ್ನ ಸಂಯೋಜಿತ ವಾಕ್ಯವನ್ನಾಗಿ ಪರಿವರ್ತಿಸಿ.
ನೋಡಿ, ಮಕ್ಕಳು ಶಾಲೆಗೆ ಹೋದರು ಸಾಮಾನ್ಯ ವಾಕ್ಯ, ಹೌದಾ? ಅದನ್ನು ಸಂಯೋಜಿತ ವಾಕ್ಯಕ್ಕೆ ಪರಿವರ್ತಿಸಿ ಅಂದರೆ ಮಕ್ಕಳು ಶಾಲೆಗೆ ಹೋದರು ಆದರೆ ಅವರು ಅಲ್ಲಿ ಕುಳಿತುಕೊಳ್ಳಲಿಲ್ಲ. ಮಕ್ಕಳು ಶಾಲೆಗೆ ಹೋದರು ಅನ್ನೋದು ಒಂದು ವಾಕ್ಯ, ಅವರಲ್ಲಿ ಕುಳಿತುಕೊಳ್ಳಲಿಲ್ಲ ಇನ್ನೊಂದು ವಾಕ್ಯ. ಇಲ್ಲಿ ಆಗ, ಆದ್ದರಿಂದ ಎಂಬ ಪದಗಳು ವಾಕ್ಯಗಳನ್ನು ಸಂಯೋಜಿತಗೊಳಿಸ್ತವೆ ಅಂತ ನಾವು ಕಳೆದ ತರಗತಿಗಳಲ್ಲಿ ಅಭ್ಯಾಸವನ್ನು ನಾವು ಮಾಡಿದ್ವಿ, ಹೌದಾ? ಇಲ್ಲಿ ಆದರೆ, ಆದ್ದರಿಂದ, ಆಗ ಎಂಬ ಪದಗಳು ಬರ್ತವೆ. ಸೊ ಇಲ್ಲಿ ಆದರೆ ಎಂಬ ಪದ ಬಂದಿದೆ, ವಾಕ್ಯವನ್ನು ಸಂಯೋಜನೆಗೊಳಿಸಿದೆ. ಹಾಗಾಗಿ ಇದು ಎಂತಹ ವಾಕ್ಯ? ಸಂಯೋಜಿತ ವಾಕ್ಯ. ಯಾವ ವಾಕ್ಯ ಇದು? ಸಂಯೋಜಿತ ವಾಕ್ಯ. ಕಾಣ್ತಾ ಇದೆಯಾ? ಎಸ್, ಸಂಯೋಜಿತ ವಾಕ್ಯ. ಇದನ್ನು ಮಿಶ್ರ ವಾಕ್ಯಕ್ಕೆ ಪರಿವರ್ತಿಸಿ. ಮಿಶ್ರ ವಾಕ್ಯವನ್ನಾಗಿ ಪರಿವರ್ತಿಸಬೇಕು. ಹೇಗೆ? ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಜನರು ಓಡೋಡಿ ಬಂದರು. ಇಲ್ಲಿ ಓಡೋಡಿ ಬಂದರು ಅನ್ನೋ ಒಂದು ವಾಕ್ಯಕ್ಕೆ ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಅನ್ನೋದು ಒಂದು ವಾಕ್ಯ. ಈ ಉಪವಾಕ್ಯ ಏನಾಗಿದೆ? ಮಕ್ಕಳು ಶಾಲೆಗೆ ಹೋದರು, ಇದು ಇಲ್ಲಿ ತನಕ ಮಕ್ಕಳು ಶಾಲೆಗೆ ಹೋದರು ಎಂಬುದು ಈ ವಾಕ್ಯ ಏನಾಗಿದೆ? ಓಡೋಡಿ ಬಂದರು ಎಂಬ ವಾಕ್ಯಕ್ಕೆ ಅಧೀನ ವಾಕ್ಯವಾಗಿದೆ. ಹೀಗೆ ಒಂದು ಕ್ರಿಯಾಪದವನ್ನು ಹೊಂದಿರತಕ್ಕಂಥ ವಾಕ್ಯಕ್ಕೆ ಉಪವಾಕ್ಯಗಳು ಅಧೀನವಾಗಿದ್ದಾಗ ಅಂತಹ ವಾಕ್ಯವನ್ನು ನಾವೆಂತ ಕರಿತೀವಿ? ಮಿಶ್ರವಾಕ್ಯ ಅಂತ ಕರಿತೀವಿ. ಅರ್ಥ ಆಯ್ತು? ಒಂದೊಂದು ಸರಿ ವಾಕ್ಯ ಕೊಟ್ಟು ಇಲ್ಲಿರುವ ವಾಕ್ಯವನ್ನು ಹೆಸರಿಸಿ, ವಾಕ್ಯ ರೂಪವನ್ನು ಹೆಸರಿಸಿ ಅಂತ ಕೇಳಬಹುದು, ಅಥವಾ ವಾಕ್ಯವನ್ನು ಪರಿವರ್ತಿಸಿ ಅಂತ ಒಂದೆರಡು ಸರಿ ಕೇಳಿದರು 10th ಮಕ್ಕಳಿಗೆ. ಸುಮಾರು ಒಂದು 6-7 ವರ್ಷದ ಹಿಂದೆ ವಾಕ್ಯವನ್ನು ಪರಿವರ್ತಿಸಿ. ಗೊತ್ತಾಯಿತು? ಸೊ ಹಾಗೂ ಕೇಳ್ಬೋದು, ವಾಕ್ಯ ಕೊಟ್ಟು ಅಬ್ಜೆಕ್ಟಿವ್ ಕ್ವೆಶ್ಚನ್ ಆನ್ಸರಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ರೂಪ ನಿಷ್ಪತ್ತಿ ವಾಕ್ಯ ಅಂತ ಹೇಳಿ ಒಂದು ಸರಿ ಆಬ್ಜೆಕ್ಟಿವ್ ಕೊಟ್ಟಿದ್ದು, ನಿಷ್ಪತ್ತಿ ವಾಕ್ಯ. ಅಥವಾ ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಇನ್ನೊಂದು ವ್ಯಾಕರಣದ ಯಾವ್ದಾರ ಒಂದು ಹೆಸರನ್ನು ತೆಗೆದು ವಾಕ್ಯಕ್ಕೆ ಹಾಕ್ತಾರೆ, ಹೌದಾ? ಅಸಾಮಾನ್ಯ ವಾಕ್ಯ ಅಂತ ಹಾಕ್ಬೋದು. ಬಟ್ ನೀವು ಇಲ್ಲಿ ಮಕ್ಕಳು ಶಾಲೆಗೆ ಹೋದರು ಎಂಬುದು ಸಾಮಾನ್ಯ ವಾಕ್ಯ ಅನ್ನೋದು ನಿಮಗೆ ನೋಡಿದಷ್ಟು ಗೊತ್ತಾಗುತ್ತೆ. ಇಲ್ಲಿ ಆದರೆ, ಆಗ ಸಂಯೋಜಿತ ವಾಕ್ಯಗಳಲ್ಲಿ ಬಂದರೆ ಅವು ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯಕ್ಕೆ ಸಂಯೋಜನೆಗೊಳಿಸ್ತವೆ ಅನ್ನೋದು ತಿಳ್ಕೋಬೇಕು. ಮೂರನೇದು, ಇಲ್ಲಿ ಒಂದು ಕ್ರಿಯಾಪದ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಅಧೀನವಾಗಿದೆ, ಆ ವಾಕ್ಯಕ್ಕೆ ಇದು ಸಪೋರ್ಟಿವ್ ಆಗಿ ಅಧೀನವಾಗಿದೆ, ಅದನ್ನು ಪುಷ್ಟೀಕರಿಸ್ತಾ ಇದೆ ಎಂಬ ಅಂಶವನ್ನು ನೀವು ಸಂಯೋಜಿತ ಮಿಶ್ರ ವಾಕ್ಯದಲ್ಲಿ ತಿಳ್ಕೋಬೇಕು. ಓಕೆ, ಈ ರೀತಿಯಾಗಿ 3 ವಾಕ್ಯಗಳನ್ನು ನೀವು ಗುರುತಿಸ್ಬೋದು. ಅರ್ಥ ಆಯಿತು? ಎಸ್. ಈಗ ನಾವು ಮುಂದೆ ಹೋಗೋಣ. ಪ್ರೀತಿಯ ಮಕ್ಕಳೇ, ನಿಮಗೆ ಪರೀಕ್ಷೆಗೆ ಬಹಳ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು 5 ಅಂಕಗಳು, ಪ್ರಬಂಧ, ಪತ್ರಗಳು, ಹೌದಾ? ಪತ್ರಗಳು ತಮಗೆಲ್ಲ ಗೊತ್ತಿದೆ, ಈಗಾಗಲೇ ತಿಳ್ಕೊಂಡಿದ್ದೀರಿ, ಹೌದಾ? ಆದರೂ ಇನ್ನೊಂದು ಸರಿ ಅದನ್ನು ಪುನರಾವರ್ತನೆ ಮಾಡೋಣ. ಪತ್ರಗಳಲ್ಲಿ 2 ವಿಧಗಳಿವೆ.
ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ಪತ್ರ ಅಂಥೇಳಿ. ಇಲ್ಲಿ ಖಾಸಗಿ ಪತ್ರವನ್ನು ನಾವು ನಮ್ಮ ತಂದೆಗೆ, ತಾಯಿಗೆ, ಸ್ನೇಹಿತರಿಗೆ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಇವರಿಗೆ ಏನು ನಾವು ಬರಿತೀವಲ್ಲ, ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಖಾಸಗಿ ಪತ್ರಗಳು. ನಾವು ಮನೆಯವರಿಗೆ ಏನು ಬರಿತೀವಿ, ಸಂಬಂಧಿಕರಿಗೆ ಏನು ಬರಿತೀವಿ, ಸ್ನೇಹಿತರಿಗೆ ಏನು ಬರಿತೀವಿ, ಇವೆಲ್ಲ ಖಾಸಗಿ ಪತ್ರಗಳು. ಅಧಿಕಾರಿಗಳಿಗೆ ಏನು ಬರಿತೀವಿ, ಮಹಾನಗರ ಪಾಲಿಕೆ ಇರ್ಬೋದು, ವಿದ್ಯುತ್ ಶಕ್ತಿ ಮಂಡಳಿ ಇರ್ಬೋದು, ಸರ್ಕಾರಕ್ಕಿರ್ಬೋದು, ಇಲಾಖೆಗಳಿಗಿರ್ಬೋದು, ಯಾವುದೇ ಇಲಾಖೆಗಳಿಗೆ, ಹೌದಾ, ಹೀಗೆ ಜಿಲ್ಲಾಧಿಕಾರಿಗಳಿಗಿರ್ಬೋದು. ಹೀಗೆ ನಾವು ಬರಿತಕ್ಕಂಥದ್ದು ನಮ್ಮ ಕುಂದುಕೊರತೆಗಳನ್ನು, ನಮ್ಮ ಬಡಾವಣೆಯ ಸಮಸ್ಯೆಗಳನ್ನು, ನಮ್ಮ ಬೀದಿಯ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಅಧಿಕಾರಿಗಳಿಗೆ ನಾವೇನು ಮನವಿ ಕೊಡ್ತೀವಿ, ಅವೆಲ್ಲವೂ ವ್ಯಾವಹಾರಿಕ ಪತ್ರಗಳು. ಅರ್ಥ ಆಯ್ತಾ? ವ್ಯಾವಹಾರಿಕ ಪತ್ರ, ಖಾಸಗಿ ಪತ್ರ. ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆ ಬರಿತಕ್ಕಂಥದ್ದೆಲ್ಲವೂ, ಸಂಬಂಧಿಕರುಗಳಿಗೆ ಬರಿತಕ್ಕಂಥದ್ದೆಲ್ಲವೂ ಖಾಸಗಿ ಪತ್ರ. ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಬರಿತಕ್ಕಂಥದ್ದು ವ್ಯಾವಹಾರಿಕ ಪತ್ರ. ಓಕೆ, ಇಲ್ಲಿ ನಿಮಗೇನಾಗ್ತದೆ, ಪತ್ರ ಅಂದಾಗ ವಿಶೇಷವಾಗಿ SSLC ಅವರಿಗೆ ನೀವು ಯಾರು ಎಂಬುದನ್ನು ಅವರೇ ಕೊಟ್ಬಿಟ್ಟಿರ್ತಾರೆ. ನೀವು ನಿಮ್ಮ ಹೆಸರು ಅಲ್ಲಿ ಬರೆಯೋ ಆಗಿಲ್ಲ. ನೆನ್ಪಿಡ್ಕೊಳ್ಳಿ, ನೀವು ಯಾರು, ಯಾವ ಶಾಲೆ ವಿದ್ಯಾರ್ಥಿ, ಯಾವ ಊರು ಅನ್ನೋದು ಅವರೇ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ಮತ್ತು ನೀವು ಯಾರಿಗೆ ಬರಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿರ್ತಾರೆ. ನೆನ್ಪಿಡ್ಕೊಳ್ಳಿ, ಅರ್ಥ ಆಯ್ತಾ? ಈಗ ಒಂದು ಕ್ವಶನ್ ನಾನು ಬರಿತೀನಿ ನೋಡಿ. ಓದ್ತಾ ಇದ್ದೀರಿ, ಹಾಗೆ ಬರ್ಕೊಂಡ್ರೂ ಅಡ್ಡಿ ಇಲ್ಲ. ನೀವು ದೀಪಕ್ ಬಾಸೆಲ್ ಮಿಷನ್ ಶಾಲೆ ನವನಗರ ಹುಬ್ಬಳ್ಳಿಯ ವಿದ್ಯಾರ್ಥಿ ಎಂದು ಭಾವಿಸಿ ಹೌದಾ, ದಾವಣಗೆರೆಯಲ್ಲಿರುವ ನೀವು ದೀಪಕ್ ಬಾಸೆಲ್ ಮಿಷನ್ ಶಾಲೆ ನವನಗರ ಹುಬ್ಬಳ್ಳಿಯ ವಿದ್ಯಾರ್ಥಿ ಎಂದು ಭಾವಿಸಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿ ಕುರಿತು ದಾವಣಗೆರೆಯಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೆಯಿರಿ. ನೋಡಿ, ನೀವು ದೀಪಕ್ ಬಾಸೆಲ್ ಮಿಷನ್ ಶಾಲೆ ನವನಗರ ಹುಬ್ಬಳ್ಳಿಯ ವಿದ್ಯಾರ್ಥಿ ಎಂದು ಭಾವಿಸಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿ ಕುರಿತು ದಾವಣಗೆರೆಯಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಂತ ಇದೆ. ಓಕೆ, ಅರ್ಥ ಆಯಿತು? ನೀವು ಏನಂತ ಭಾವಿಸ್ಬೇಕೀಗ? ನಿಮ್ಮ ಹೆಸರನ್ನೆಲ್ಲ ಮರೆತುಬಿಡ್ಬೇಕು. ನಿಮ್ಮ ಶಾಲೆ, ನಿಮ್ಮ ಹೆಸರನ್ನೆಲ್ಲ ಮರೆತುಬಿಡ್ಬೇಕು. ನೀವೇನೀಗ ಹುಡುಗ ಆಗಲಿ ಹುಡುಗಿ ಆಗಲಿ, ದೀಪಕ್ ಬಾಸೆಲ್ ಮಿಷನ್ ಶಾಲೆ ನವನಗರ ಹುಬ್ಬಳ್ಳಿ, ಹೌದಾ, ಆ ವಿದ್ಯಾರ್ಥಿ ಎಂದು ಭಾವಿಸ್ಕೊಂಡು
ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ನೀವು ಹೇಗೆ ಓದ್ತಾ ಇದ್ದೀರಿ ಈಗ ನೀವು ಹುಬ್ಬಳ್ಳಿಯಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ಊರು ದಾವಣಗೆರೆ. ಅಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿ ಅಂದರೆ ನೀವು ಹೇಗೆ ಓದ್ತಾ ಇದ್ದೀರಿ, ಟೆಸ್ಟ್ಗಳಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ, ಪರೀಕ್ಷೆಗಳಲ್ಲಿ ಯಾವ ರೀತಿ ಅಂಕಗಳನ್ನು ತೆಗೆದುಕೊಂಡಿದ್ದೀರಿ, ಹೌದಾ? ಈಗ ವಾರ್ಷಿಕ ಪರೀಕ್ಷೆಗೆ ತಯಾರಿ ಹೇಗೆ ನಡೀತಾ ಇದೆ, ಅಂಕಗಳು ಹೇಗೆ ಬರ್ತಾ ಇದ್ದಾವೆ, ಶಿಕ್ಷಕರು ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಏನೇನಿದೆ ತೀರ ಹೆಚ್ಚಾಗದಾಗೆ ತೀರ ಕಡಿಮೆ ಆಗದಾಗೆ ಸುಮಾರು 5ರಿಂದ 6 ಸಾಲಲ್ಲಿ ಬರಿಬೋದು, ಹೌದಾ? ನೀವೀಗ ಬರ್ಕೊಂಡ್ರಿ ಇದನ್ನೀಗ. ನೀವು ದೀಪಕ್ ಬಾಸೆಲ್ ಮಿಷನ್ ಶಾಲೆ ನವನಗರ ಹುಬ್ಬಳ್ಳಿ ವಿದ್ಯಾರ್ಥಿ ಎಂದು ಭಾವಿಸಿ ನಿಮ್ಮ ವಿದ್ಯಾಭ್ಯಾಸ ಪ್ರಗತಿ ಕುರಿತು ಯಾರಿಗೆ ಬರೆಯೋಕೆ ಕೇಳಿದ್ದಾರೆ? ದಾವಣಗೆರೆಯಲ್ಲಿರುವ ನಿಮ್ಮ ತಂದೆಗೆ ಬರೆಯಿರಿ ಅಂತ ಹೇಳಿದ್ದಾರೆ ಅವರು. ಓಕೆ, ದಾವಣಗೆರೆಯಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರೆಯಿರಿ. ಎಸ್, ಈಗೇನು ಮಾಡಬೇಕು? ನನಗೆ ಇದನ್ನು ಅಳಿಸ್ತೀನಿ. ಓಕೆ, ನಾನು ಇದನ್ನು ವಾಶ್ ಮಾಡ್ತೀನಿ ಈಗ. ಓಕೆ, ಯಾಕಂದ್ರೆ ಜಾಗ ಸಾಕಾಗಲ್ಲ ನಿಮಗೆ ನೋಡಲಿಕ್ಕೆ. ಈಗೇನು ಮಾಡಬೇಕು? ನಿಮಗೆ ಗೊತ್ತಾಯ್ತು ಈಗ. ಅವಾಗ ಏನು ಮಾಡ್ಬೇಕು ನೀವು? ನೋಡಿ, ಇಲ್ಲೇ ನಿಮ್ಮ ಇಂದ ವಿಳಾಸ ಏನಿದೆಯಲ್ಲ ಇಲ್ಲೇ ಬರ್ಬಿಡ್ಬೇಕು. ದೀಪಕ್ ಬಾಸೆಲ್ ಮಿಷನ್ ಶಾಲೆ ಹುಬ್ಬಳ್ಳಿ, ದಿನಾಂಕ ಇದು ನಿಮ್ಮ ಇಂದ ವಿಳಾಸ. ಪತ್ರದ ನಾನು ಹೀಗೆ ನಿಂತ್ಕೊಂಡ್ರೆ ನನ್ನ ಎಡಭಾಗ, ಹೌದಾ? ನಾನೀಗ ಬರಿತಾ ಇದ್ದೀನಿ ಅಂದರೆ ನೀವು ಪ್ಲೈವುಡ್ ಹಿಡ್ಕೊಂಡ್ರಿ ಅಂದರೆ ಎಕ್ಸಾಂಪಲ್ ಬರೀಬೇಕಾದ್ರೆ ಪ್ಲೈವುಡ್ ಹಿಡ್ಕೊಂತೀರಿ ಹೀಗೆ, ಹೌದಾ? ನಿಮ್ಮ ಬಲಭಾಗದ ಮೇಲ್ಭಾಗದಲ್ಲಿ ನೀವು ಆನ್ಸರ್ ಶೀಟ್ ಬರಿತಾ ಇರ್ಬೇಕಾದ್ರೆ ನಿಮ್ಮ ಆನ್ಸರ್ ಶೀಟಿನ ಬಲಭಾಗದ ಮೇಲೆ ಫಸ್ಟ್ ಏನು ಬರೀಬೇಕು? ನಿಮ್ಮ ಕ್ವಶನ್ ಪೇಪರ್ ನೋಡಿಕೊಂಡು ಏನು ಕೊಟ್ಟಿದ್ದಾರೆ ಹೆಸರನ್ನ ಆದಷ್ಟು ಶಾರ್ಟಾಗಿ ಬರೀಬೇಕು. ದೀಪಕ್ ಬಾಸೆಲ್ ಮಿಷನ್ ಶಾಲೆ ಹುಬ್ಬಳ್ಳಿ, ದಿನಾಂಕ. ಇದು ಖಾಸಗಿ ಪತ್ರವನ್ನು ನಾನು ಹೇಳ್ತಾ ಇರೋದು, ಗಮನದಲ್ಲಿಟ್ಕೋಬೇಕು. ತಂದೆಗೆ ಪತ್ರ ಬರಿತಾ ಇದ್ದೀರಿ ನೀವೀಗ. ಎಸ್, ಇಲ್ಲಿ ಫಸ್ಟ್ ಏನು ಮಾಡಬೇಕು? ನಿಮ್ಮ ಆನ್ಸರ್ ಶೀಟಿನ ಫುಲ್ ಶೀಟ್ ತೊಗೋಬೇಕು, ಅರ್ಧ ಶೀಟ್ ತೊಗೋಬಾರ್ದು. ಫುಲ್ ಶೀಟ್ ಏನಿರುತ್ತೆ ಬಲಗಡೆಯ ಮೇಲ್ಭಾಗದಲ್ಲಿ. ಓಕೆ, ನಿಮ್ಮ ಆನ್ಸರ್ ಶೀಟಿನ ಬಲಗಡೆಯ ಮೇಲ್ಭಾಗದಲ್ಲಿ ನಾನು ಬರೆದಿದ್ದೀನಿ, ಕಾಣ್ತಾ ಇದೆಯಾ? ಅಷ್ಟು ಬರೀಬೇಕು. ಇದಾದ ಮೇಲೆ ನೀವು ಇಲ್ಲಿ ನೋಡಿ, ತಂದೆಯವರಿಗೆ ತಾಯಿಯವರಿಗೆ ಏನು ಬರೀಬೇಕಪ್ಪ ಅಂತಂದರೆ ಪೂಜ್ಯ ಅಂತ ಪ್ರಾರಂಭ ಮಾಡಬೇಕು. ಪೂಜ್ಯ ತೀರ್ಥರೂಪರವರಿಗೆ, ತಂದೆಗಾದರೆ ತೀರ್ಥರೂಪರವರಿಗೆ, ತಾಯಿಗಾದರೆ ಪೂಜ್ಯ ತೀರ್ಥರೂಪ ಮಾತೃಶ್ರೀಯವರಿಗೆ. ಅರ್ಥ ಆಗ್ತಿದೆ? ತಂದೆಗಾದರೆ ಪೂಜ್ಯ ತೀರ್ಥರೂಪರವರಿಗೆ. ತೀರ್ಥರೂಪ ಅಂದರೆ ತಂದೆನೇ, ಅಥವಾ ತೀರ್ಥರೂಪ ತಂದೆಯವರಿಗೆ ಅಂತಲೂ ಬರೀಬಹುದು. ಗೊತ್ತಾಯ್ತಾ? ಪೂಜ್ಯ ತೀರ್ಥರೂಪರವರಿಗೆ ಅಂತ ಒಕ್ಕಣೆಯನ್ನು ಶುರು ಮಾಡಬೇಕು. ಅರ್ಥ ಆಯ್ತಾ? ಒಕ್ಕಣೆಯನ್ನು ಶುರು ಮಾಡಬೇಕು. ಅದಕ್ಕೂ ಒಂದು ಅಂಕ ಇರ್ತದೆ, ನಾನು ಹೇಳ್ತೀನಿ ಆಮೇಲೆ ಪತ್ರ ಬರೆದು ಡೀಟೇಲ್ ಆಗಿ. ಆಯಿತಾ? ನೋಡಿ, ಇಷ್ಟು ಬರೆದ್ಮೇಲೆ ಇಲ್ಲಿ ಒಂದು ತಿಳ್ಕೊಳ್ಳಿ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೆ ಅಂದರೆ, ಇಲ್ಲಿ ವಿಷಯ ಮಾನ್ಯರೇ ಅಂತ ಬರೀತಾರೆ ಖಾಸಗಿ ಪತ್ರಕ್ಕೆ, ಅದು ಬರೋದೇ ಇಲ್ಲ. ಇಲ್ಲಿ ಮಾನ್ಯರೇ ವಿಷಯ ಖಾಸಗಿ ಪತ್ರಕ್ಕೆ ಬರಲ್ಲ, ಅದು ಓನ್ಲಿ ವ್ಯಾವಹಾರಿಕ ಪತ್ರಕ್ಕೆ ಮಾತ್ರ ಬರ್ತದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಾಯಿಗೆ ಪತ್ರ ಬರೀರಿ, ತಂದೆಗೆ ಪತ್ರ ಬರೀರಿ ಅಂದರೆ ಮಾನ್ಯರೇ ವಿಷಯ ಅಂತ ಬರೀತಾರೆ. ಅದು ತಪ್ಪು. ಇಲ್ಲಿ ಮಾನ್ಯರೇ ವಿಷಯ ಏನೂ ಬರಲ್ಲ. ಒಕ್ಕಣೆ ಏನು ಬರ್ತದೆ? ಪೂಜ್ಯ ತೀರ್ಥರೂಪರವರಿಗೆ. ತಾಯಿಗಾದರೆ ಪೂಜ್ಯ ತೀರ್ಥರೂಪ ಮಾತೃಶ್ರೀ ಅವರಿಗೆ.
ಅಕ್ಕನಿಗಾದರೆ ಪೂಜ್ಯ ತೀರ್ಥರೂಪ ಸಮಾನರಾದ ಅಕ್ಕನವರಿಗೆ, ಅಣ್ಣನಿಗಾದರೆ ಪೂಜ್ಯ ತೀರ್ಥರೂಪ ಅಣ್ಣ ಸಮಾನರಾದ ಅಣ್ಣನವರಿಗೆ. ಆಮೇಲೆ ಅದೇ ರೀತಿ ಎಲ್ಲರೂ ಹೇಳಿದಾರಲ್ಲ, ದೊಡ್ಡವರು ಇದ್ದರೆ ಎಲ್ಲರೂ ತೀರ್ಥರೂಪ ಸಮಾನರು. ದೊಡ್ಡಮ್ಮ, ಅತ್ತೆ, ಚಿಕ್ಕಮ್ಮ, ಏನಪ್ಪ ಮಾವ, ಅಕ್ಕ, ಅಣ್ಣ, ಎಲ್ರಿಗೂ ದೊಡ್ಡವರು ಏನಿರ್ತಾರೆ ಅವರಿಗೆಲ್ಲ ತೀರ್ಥರೂಪ ಸಮಾನರಾದ. ತಂದೆಗೆ ಮಾತ್ರ ಡೈರೆಕ್ಟ್ ತೀರ್ಥರೂಪ. ಪೂಜ್ಯ ತೀರ್ಥರೂಪ ಪೂಜ್ಯ ತೀರ್ಥರೂಪರವರಿಗೆ. ತೀರ್ಥರೂಪ ಅಂದರೆ ತಂದೆನೇ. ತಾಯಿಗಾದರೆ ಪೂಜ್ಯ ತೀರ್ಥರೂಪ ಮಾತೃಶ್ರೀ ಅವರಿಗೆ. ಹೌದಾ? ಇಲ್ಲಿ ನಾನು ತಂದೆಗೆ ಆಗಿರೋದ್ರಿಂದ ನಾನೇನು ಬರಿತಾ ಇದ್ದೀನಿ ಇಲ್ಲಿ, ಪೂಜ್ಯ ತೀರ್ಥರೂಪ ತಂದೆಯವರಿಗೆ ಅಥವಾ ತೀರ್ಥರೂಪರವರಿಗೆ ಎಂದು ಬರೆದ್ರೂ ತಪ್ಪೇನಿಲ್ಲ. ನಿಮ್ಮ ಮಗ ದೀಪಕ್ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಓಕೆ, ಇದು ಒಕ್ಕಣೆ. ಇದು ನೀವು ಪತ್ರವನ್ನು ಹೇಗೆ ಆರಂಭಿಸ್ತೀರಿ, ಹೌದಾ? ಶೀರ್ಷಿಕೆ ಯಾವ ರೀತಿ ಬರಿತೀರಿ, ಹೇಗೆ ಬರಿತೀರಿ? ಪೂಜ್ಯ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ದೀಪಕ್ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಇಷ್ಟು. ಓಕೆ, ಇದು ಒಕ್ಕಣೆ. ಇದಾದಮೇಲೆ ಇನ್ನೊಂದು ಪ್ಯಾರ ತಗೋಬೇಕು. ನೆಕ್ಸ್ಟು ಪ್ಯಾರ ಮಾಡಬೇಕು. ನೇರವಾಗಿ ವಿಷಯಕ್ಕೆ ಬರಬಾರ್ದು. ಸ್ವಲ್ಪ ಮಟ್ಟಿಗೆ ಮನೆಯವರನ್ನು ಕೇಳಬೇಕು. ನಾನು ಆರೋಗ್ಯವಾಗಿದ್ದೇನೆ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಮನೆಯಲ್ಲಿ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಇಷ್ಟು. ಒಂದು ಲೈನ್, 2 ಲೈನ್. ಹೌದಾ? ಪೂಜ್ಯ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ದೀಪಕ್ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಓಕೆ, ಈ ಲೈನಲ್ಲೇ ಕಂಟಿನ್ಯೂ ಮಾಡಿದ್ರು ತಪ್ಪೇ ಇಲ್ಲ. ನಾನು ಆರೋಗ್ಯವಾಗಿದ್ದೇನೆ. ನೀವು ಆದಷ್ಟು ಈ ಲೈನಿಗೆ ಕಂಟಿನ್ಯೂ ಮಾಡಬೇಡಿ, ನೆಕ್ಸ್ಟ್ ಲೈನಿಂದ ತೊಗೊಳ್ರಿ. ಯಾಕೆಂದರೆ ನನಗಿಲ್ಲಿ ಸ್ಪೇಸ್ ಕಡಿಮೆ ಇರೋದು ಇಲ್ಲಿ ತೊಗೊಂಡಿದ್ದೀನಿ. ನಾನು ತೊಗೊಂಡ್ರೆ ತಪ್ಪೇನಿಲ್ಲ, ಆದರೆ ನಿಮಗೆ ಸಾಕಷ್ಟು ಜಾಗ ಇರ್ತದೆ. ನೆಕ್ಸ್ಟ್ ಲೈನಿಂದ ಮತ್ತೆ ಪ್ಯಾರಾಗ್ರಾಫ್ ಮಾಡ್ಕೊಂಡು ಶುರು ಮಾಡ್ಬೋದು. ನಾನು ಆರೋಗ್ಯವಾಗಿದ್ದೇನೆ, ನೀವುಗಳೆಲ್ಲರೂ ಆರೋಗ್ಯವಾಗಿದ್ದೀರೆಂದು ನಾನು ಆರೋಗ್ಯವಾಗಿದ್ದೇನೆ, ನೀವುಗಳೆಲ್ಲರೂ ಆರೋಗ್ಯವಾಗಿದ್ದೀರೆಂದು ಭಾವಿಸುತ್ತೇನೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ. ಓಕೆ, ಎಷ್ಟು ನೀವು ಬರೀಬೇಕಾಗ್ತದೆ. ನೀವು ಇದನ್ನು 2ನೇ ಲೈನಿಗೆ ನಾನಿಲ್ಲಿ ಸ್ಟಾರ್ ಹಾಕಿರ್ತೀನಿ ನೋಡ್ರಿ, ಸ್ಟಾರ್ ಚಿಹ್ನೆ ಹಾಕಿರ್ತೀನಿ. ಅದನ್ನು ಸೆಕೆಂಡ್ ಲೈನಿಗೆ ತೆಗೆದುಕೊಂಡ್ರೆ ಭಾಳ ಉತ್ತಮ. ಆಮೇಲೆ ಪತ್ರನೂ ಚೆನ್ನಾಗಿ ಕಾಣ್ತದೆ. ಸ್ಪೇಸ್ ಕೊಡೋದ್ರಿಂದ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡೋದ್ರಿಂದ ಪತ್ರ ಅಚ್ಚುಕಟ್ಟಾಗಿರ್ತದೆ. ಆಮೇಲೆ ಓದಲಿಕ್ಕೂ, ವ್ಯಾಲ್ಯೂಷನ್ ಮಾಡೋರಿಗೆ ಓದಲಿಕ್ಕೂ ಬಹಳ ಸುಲಭವಾಗಿರ್ತದೆ. ಓಕೆ, ನಾನು ಆರೋಗ್ಯವಾಗಿದ್ದೇನೆ, ನೀವುಗಳೆಲ್ಲರೂ ಆರೋಗ್ಯವಾಗಿದ್ದೀರೆಂದು ಭಾವಿಸುತ್ತೇನೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ಪ್ರಣಾಮವನ್ನು ತಿಳಿಸಿ.
ಈಗ ವಿಷಯ ಏನು ಕೊಟ್ಟಿದ್ದಾರೆ ನಿಮಗೆ? ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿ. ಅಲ್ಲಿ ಶುರು ಮಾಡಬೇಕು. ಈಗ ಇಲ್ಲಿಂದ ಪ್ಯಾರಾಗ್ರಾಫ್ ಮಾಡ್ಕೊಂಡು, ನಾನು ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ಅಭ್ಯಾಸ ಅಂದರೆ ಸ್ಟಡಿ. ನೀವೇನಂತಿರಲ್ಲ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ, ಅದನ್ನು ಕನ್ನಡದಲ್ಲಿ ಅಭ್ಯಾಸ, ಕಲಿಕೆ ಅಂತ ಹೇಳ್ತೀವಿ. ಅಭ್ಯಾಸ ಅನ್ನೋದು ಸೂಕ್ತವಾದ ಪದ. ನಾನು ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ತರಗತಿಗಳಲ್ಲಿ ಆಸಕ್ತಿಯಿಂದ ಪಾಠವನ್ನು ಆಲಿಸುತ್ತಿದ್ದೇನೆ. ಹೌದಾ? ಕಳೆದ ತಿಂಗಳಿನಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಶೇಕಡ 85% ಅಂಕ ಪಡೆದಿದ್ದೇನೆ. ನೋಡಿ, ನೀವು ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ, ತರಗತಿಗಳಲ್ಲಿ ಆಸಕ್ತಿಯಿಂದ ಪಾಠವನ್ನು ಆಲಿಸುತ್ತಿದ್ದೇನೆ. ತಂದೆಯವರಿಗೆ ನೀವು ನಿಮ್ಮ ವಿದ್ಯಾಭ್ಯಾಸದ ರಿಪೋರ್ಟನ್ನು ಹೇಳ್ತಾ ಇದ್ದೀರಿ ಪತ್ರದ ಮುಖೇನ. ಅರ್ಥ ಆಯಿತು? ಹೇಗೆ ಅಭ್ಯಾಸ ಮಾಡ್ತಾ ಇದ್ದೀರಿ? ನಾನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ, ಆಸಕ್ತಿಯಿಂದ ತರಗತಿಗಳಲ್ಲಿ ಪಾಠವನ್ನು ಆಲಿಸ್ತಾ ಇದ್ದೀನಿ, ಅಂದರೆ ಕೇಳ್ತಾ ಇದ್ದೀನಿ, ತುಂಬ ಇಂಟ್ರೆಸ್ಟಿಂದ ಕೇಳ್ತಾ ಇದ್ದೀನಿ ಪಾಠವನ್ನು. ಕಳೆದ ತಿಂಗಳು ಪರೀಕ್ಷೆ ಆಯಿತು, ಶೇಕಡ 85% ಅಂಕಗಳನ್ನು ತೆಗೆದುಕೊಂಡಿದ್ದೀನಿ. ಹೌದಾ? ಗುರುಗಳು ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯಲು ಪ್ರೋತ್ಸಾಹಿಸಿದ್ದಾರೆ. ಓಕೆ, ನೋಡಿ, ಶೇಕಡ 85% ಅಂಕ ತೆಗೆದುಕೊಂಡಿದ್ದಾನೆ ದೀಪಕ್. ಗುರುಗಳು ಇನ್ನೂ ಹೆಚ್ಚಿನ ಅಂಕ ತೆಗೆದುಕೋಬೇಕು ಅಂತೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಅಂಕ ಪಡಿಬೇಕು ಅಂತೇಳಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೌದಾ? ನಾನು ಕೂಡ ಉತ್ತಮ ಅಂಕ ಪಡೆಯಲು ಆಸಕ್ತಿಯಿಂದ ಓದುತ್ತಿದ್ದೇನೆ. ಮುಂದಿನ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆಯುತ್ತೇನೆ. ಹೌದಾ? ನೋಡಿ, ಅವನೀಗ ಪ್ರೋತ್ಸಾಹಿಸಿದ್ದಾರೆ ಶಿಕ್ಷಕರು. ನಾನು ಕೂಡ ಉತ್ತಮ ಅಂಕ ಪಡೆಯಲು ಆಸಕ್ತಿಯಿಂದ ಓದುತ್ತಿದ್ದೇನೆ. ಮುಂದಿನ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯುತ್ತೇನೆ. ಇಷ್ಟಾಗಿದೆ ಕಳೆದ ಸರಿ. ಮುಂದಿನ ನಾನು ಶ್ರಮವಹಿಸಿ ಓದ್ತಾ ಇದ್ದೀನಿ, ಮುಂದಿನ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಅಂಕಗಳನ್ನು ತೆಗೆದುಕೊಳ್ತೀನಿ ಅಂತ ಅವ್ರ ತಂದೆಯವರಿಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ತಿಳಿಸ್ತಾ ಇದ್ದಾನೆ. ಓಕೆ, ಇದು ಒಂದು ಪ್ಯಾರ ಆದರೆ ಭಾಳ ಉತ್ತಮ. ಆದಷ್ಟು ವಿಷಯ ಜಾಸ್ತಿ ಆದರೆ 2 ಪ್ಯಾರ ಮಾಡ್ಬೋದು. ಆದಷ್ಟು 5-6 ಸಾಲಿನಲ್ಲಿ ಒಂದೇ ಪ್ಯಾರದಲ್ಲಿ ಮುಗಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದು ಬಹುಶಃ ನಾನು ಬರೆದಿರೋದು ಈಗ ಬ್ಲ್ಯಾಕ್ ಬೋರ್ಡಲ್ಲಿ ಬರೆದಿದ್ದೀನಿ 3, 4.
4 ರಿಂದ 5 ಸಾಲು, ಹೌದಾ? 4 ರಿಂದ 5 ಬೇಡ 6 ಮ್ಯಾಕ್ಸಿಮಮ್. ಇಷ್ಟರಲ್ಲಿ ನೀವು ಈ ಪತ್ರದ ಸಾರಾಂಶವನ್ನು ಮುಗಿಸ್ಬೇಕು. ಏನು ವಿಷಯ ಕೊಟ್ಟಿರ್ತಾರೆ, ಕೊನೆಗೆ ಏನು ಬರೀಬೇಕು? ಹೆಚ್ಚಿನ ವಿಷಯವಿಲ್ಲ, ಮುಂದೆ ಪತ್ರ ಬರೆಯುತ್ತೇನೆ, ಹೌದಾ? ಮುಂದೆ ಹೆಚ್ಚಿನ ವಿಷಯವಿಲ್ಲ, ಮುಂದೆ ಮತ್ತೆ ಪತ್ರ ಬರೀತೀನಿ ನಾನು ಅಂತ ಹೇಳಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದು ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಮಗ ನಿಮ್ಮ ಸೈನ್ ದೀಪಕ್. ಕಾಣ್ತಾ ಇದೆ ಇಲ್ಲಿ. ಓಕೆ, ಸ್ವಲ್ಪ ಸ್ಪೇಸ್ ಬಿಡ್ಬೇಕು ನೀವು ಇಲ್ಲಿ. ಪತ್ರ ಮುಗಿದ ನಂತರ ಸ್ವಲ್ಪ ಸ್ಪೇಸ್ ಬಿಟ್ಟು ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಮಗ ದೀಪಕ್. ಗೊತ್ತಾಯ್ತು? ಹಾಗೇ ಸ್ಟ್ರೈಟ್ ಬಂದು ಸ್ವಲ್ಪ ಇಳಿಬೇಕು. ಇಲ್ಲಿ ಧನ್ಯವಾದಗಳೊಂದಿಗೆ ಬರಲ್ಲ, ವ್ಯಾವಹಾರಿಕ ಪತ್ರಕ್ಕೆ ಬರುತ್ತೆ, ಇಲ್ಲಿ ಬರಲ್ಲ. ಇಲ್ಲೇನಿದೆ ಡೈರೆಕ್ಟ್ ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಮಗ ದೀಪಕ್, ಅಲ್ಲಿಗೆ ಪತ್ರ ಮುಗೀತು. ಹಾಗೆ ಸ್ಟ್ರೈಟ್ ಬಂದು ಸ್ವಲ್ಪ ಇಳಿಬೇಕು, ಇಳಿಸ್ಬೇಕು, ಸ್ವಲ್ಪ ಇಳಿಸಿ, ಅದ್ರ ಸ್ಟ್ರೈಟ್ ಬಂದು ಸ್ವಲ್ಪ ಇಳಿಸಿ. ಇಲ್ಲಿ ಏನು ಬರೀಬೇಕು? ಇಲ್ಲಿ ವರ ವಿಳಾಸ, ಗೆ ವಿಳಾಸ ಬರೀಬೇಕಲ್ಲ. ಈಗ ನಿಮ್ಮ ತಂದೆಯ ವಿಳಾಸ ಬರೀಬೇಕಲ್ಲ, ನಿಮ್ಮ ತಂದೆಗೆ ಬರೀಬೇಕಲ್ಲ ಪತ್ರ. ಈಗ ಹೊರಗಡೆ ಪೋಸ್ಟ್ ಕಾರ್ಡೆಲ್ಲ ಮಡಚಿ ಮೇಲೆ ಬರೀತಿರಲ್ಲ ಅಡ್ರೆಸ್, ಅದಕ್ಕೆ ಹೊರ ವಿಳಾಸ ಅಂತ ಕರೀತಾರೆ. ಇದು ಒಳ ವಿಳಾಸ ಆಯಿತು. ಈಗ ಪೋಸ್ಟ್ ಎಲ್ಲಿಗೆ ಹೋಗ್ಬೇಕಿದು? ತಂದೆಯವ್ರಿಗೆ ಹೋಗ್ಬೇಕು. ತಂದೆಯ ವಿಳಾಸವನ್ನು ಇಲ್ಲಿ ಬರೀಬೇಕು. ಎಲ್ಲಿದ್ದಾರೆ ಅಂತ ಹೇಳಿದ್ದಾರೆ? ದಾವಣಗೆರೆಯಲ್ಲಿರುವ ನಿಮ್ಮ ತಂದೆ ಅಂತ ಹೇಳಿದ್ದಾರೆ, ಹೌದಾ? ಇಲ್ಲಿ ಹೆಸರು ಏನಾದ್ರು ನೀವು ಅವ್ರು ಕೊಟ್ಟಿಲ್ಲ ಅಂದರೆ ನಿಮ್ಮ ತಂದೆಯವ್ರ ಹೆಸರನ್ನೇ ಬರ್ಕೊಂಡ್ರೆ ತಪ್ಪೇನಿಲ್ಲ. ಕೊಟ್ಟಿದ್ದರೆ ಅವ್ರ ಹೆಸರು ಬರೀಬೇಕು, ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ನಿಮ್ಮ ತಂದೆಯವ್ರ ಹೆಸರು ಬರೆದ್ರು ತಪ್ಪೇನಿಲ್ಲ, ಹೌದಾ? ಸೀದಾ ಬಂದು ಇಲ್ಲಿ ಬಂದು, ಹೌದಾ, ಇಲ್ಲಿ ಬಂದು ಏನು ಬರೀಬೇಕು? ನಿಮ್ಮ ತಂದೆಯವರ ಹೆಸರು ಆಂಜನೇಯ ಸುಮ್ಮನೆ 2ನೇ ಮುಖ್ಯ ರಸ್ತೆ, ನಿಟುವಳ್ಳಿ, ಹೊಸ ಬಡಾವಣೆ, ದಾವಣಗೆರೆ. ಓಕೆ, ಇದು ಏನಿದು? ಇದು ವರವಿಳಾಸ. ಇಲ್ಲಿ ತಂದೆ ಹೆಸರು ಕೊಟ್ಟಿರಲ್ಲ, ನೀವು ನಿಮ್ಮ ತಂದೆ ಹೆಸರು ಬರೆದ್ರೂ ತಪ್ಪಿಲ್ಲ, ನೀವು ಬೇರೆ ಹೆಸರು ಬರೆದ್ರೂ ತಪ್ಪಿಲ್ಲ, ತಂದೆ ಹೆಸರು ಬರೆದ್ರೂ ತಪ್ಪೇನಿಲ್ಲ. ನೋಡ್ರಿ, ಆಂಜನೇಯ ಇಲ್ಲಿ ಕ್ರಾಸ್ ಕೊಟ್ಟಿಲ್ಲ, ಆದರೂ ನಾವು ಸುಮ್ಮನೆ ಕಾಣಿಸ್ಬೇಕಲ್ಲ ಅಷ್ಟೆ. 2ನೇ ಮುಖ್ಯ ರಸ್ತೆ, ಯಾವುದಾದ್ರೂ ಬಡಾವಣೆ ಹೆಸರು ಬರೀಬೇಕು. ನಿಟುವಳ್ಳಿ, ಹೊಸ ಬಡಾವಣೆ, ದಾವಣಗೆರೆ, ಅಷ್ಟೆ, ಹೌದಾ? ಇಷ್ಟು. ಇದು ಹೊರವಿಳಾಸ. ನೋಡಿ, ಇದು ಒಳವಿಳಾಸ. ಪತ್ರದ ಶೀರ್ಷಿಕೆ, ಒಡಲು, ನಂತರ ಹೊರವಿಳಾಸ. ಹೀಗೆ 5 ಮಾರ್ಕ್ಸ್ಗಳನ್ನು. ಆಮೇಲೆ ಮುಕ್ತಾಯ, ಯಾವ ರೀತಿ ಮುಕ್ತಾಯ ಮಾಡ್ತೀರಿ? ಇಂತಿ ಮುಂದೆ ಪತ್ರ ಬರೆಯುತ್ತೇನೆ, ಇಂತಿ ತಮ್ಮ ಆಶೀರ್ವಾದಗಳೊಂದಿಗೆ ಅಂತಲೂ ಕೆಲವರು ಬರೀತಾರೆ. ಬರೆದ್ರೂ ತಪ್ಪೇನೆ. ಈಗ ಎಂಡ್ ಮಾಡಿದ್ನಲ್ಲ, ಮುಂದೆ ಪತ್ರ ಬರೆಯುತ್ತೇನೆ, ಅಥವಾ ಮುಂದಿನ ಪರೀಕ್ಷೆಯ ಏನು ಹೆಚ್ಚಿನ ವಿಷಯವಿಲ್ಲ, ಮುಂದೆ ಪರೀಕ್ಷೆ ಮುಗಿದ ನಂತರ ಪತ್ರ ಬರೆಯುತ್ತೇನೆ. ಇಂತಿ ತಮ್ಮ ಆಶೀರ್ವಾದಗಳೊಂದಿಗೆ ಅಂತಲೂ ಬರಿಬೋದು,
ಆಶೀರ್ವಾದ ಕೇಳ್ತಾ ಇದ್ದೀನಿ ಅಂತಲೂ ಬರಿಬೋದು. ಇಂತಿ ನಮಸ್ಕಾರಗಳೊಂದಿಗೆ, ಹೌದಾ, ನಮಸ್ಕಾರಗಳೊಂದಿಗೆ ಅಂತಲೂ ಬರಿಬೋದು. ಇಂತಿ ತಮ್ಮ ಮಗ ದೀಪಕ್. ಅದೇ ರೀತಿ ಸ್ಟ್ರೈಟ್ ಬಂದು ನಿಮ್ಮ ಪತ್ರದ ರೈಟ್ ಸೈಡಿನ ಕೆಳಭಾಗ, ಲೆಫ್ಟ್ ಎಡಭಾಗದ ಸೀದಾ ಕೆಳಗಡೆ ಹೊರವಿಳಾಸ ಬರುತ್ತೆ. ಬಲಭಾಗದ ಮೇಲಲ್ಲಿ ಏನು ಬರ್ತದೆ? ಒಳವಿಳಾಸ ಬರ್ತದೆ, ನಿಮ್ಮ ವಿಳಾಸ. ಎಡಭಾಗದ ಕೆಳಭಾಗದಲ್ಲಿ ಕೊನೆಗೆ ಎಡಕ್ಕೆ ಹೊರವಿಳಾಸ ಬರ್ತದೆ. ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಿ ಅಂತ. ಓಕೆ, ನೋಡಿ ಇಲ್ಲಿ ಏನಿದೆಯಲ್ಲ, ಇದನ್ನು ನೀವು ಸ್ವಲ್ಪ ಒಂದು ಲೈನ್ ಹೆಚ್ಚಿಗೆ ಬರೆದ್ರೂ ತಪ್ಪೇನಿಲ್ಲ. ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ತೆಗೆದುಕೊಂಡಿದ್ದೇನೆ, 5 ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂದಾಗ ನೀವು ಒಡಲಲ್ಲಿ ವಿಷಯವನ್ನು, ನೀವು ಸಾರಾಂಶವನ್ನು ಬರೆದಿರಬೇಕು. ಅವ್ರು ಯಾವ ವಿಷಯ ಕೇಳಿರ್ತಾರೋ ಆ ವಿಷಯದ ಬಗ್ಗೆ ಅಷ್ಟೇ ನೀವು ಬರಿಬೇಕೇ ವಿನಃ ಬೇರೆ ವಿಷಯವನ್ನು ಅಲ್ಲಿ ಯಾವುದೇ ರೀತಿ ಸೇರಿಸುವ ಅಗತ್ಯ ಇರೋದಿಲ್ಲ. ಅರ್ಥ ಆಯಿತು? ಅವ್ರು ಏನು ವಿಷಯ ಕೇಳಿರ್ತಾರೆ, ಈಗ ಉದಾಹರಣೆಗೆ ಪ್ರವಾಸಕ್ಕೆ ಹಣ ಕೋರಿ ಅಂತ ಕೇಳ್ತಾರೆ. ಆವಾಗ ನೀವು ಒಂದು ಲೈನ್ ಸೇರಿಸ್ಬೋದು ಅಷ್ಟೇ. ನಾನು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ಅಂತ ಒಂದು ಲೈನ್ ಸೇರಿಸ್ಕೋಬೋದು, ಯಾಕೆಂದರೆ ಅದು ಬೇಕು. ಅದಾದಮೇಲೆ ನಮ್ಮ ಶಾಲೆಯಲ್ಲಿ ಈ ರೀತಿ ಪ್ರವಾಸವನ್ನು ಏರ್ಪಡಿಸಿರುತ್ತಾರೆ. 3 ದಿನಗಳ ಕಾಲ ಬೆಂಗಳೂರು, ಮೈಸೂರು, ಶ್ರವಣಬೆಳಗೊಳ, ಬೇಲೂರು ಈ ರೀತಿ ಏರ್ಪಡಿಸಿರುತ್ತಾರೆ. ನನ್ನ ಸ್ನೇಹಿತರೆಲ್ಲರೂ ಹೊರಟಿದ್ದಾರೆ. ನನ್ನನ್ನು ಕೂಡ ಶಿಕ್ಷಕರು ಬರಬೇಕೆಂದು ತಿಳಿಸಿದ್ದಾರೆ. ನನ್ನ ಸ್ನೇಹಿತರು ಕೂಡ ಒತ್ತಾಯ ಮಾಡುತ್ತಿದ್ದಾರೆ. ನೀವು ಅಪ್ಪಣೆ ಕೊಟ್ಟರೆ, ಅನುಮತಿ ಕೊಟ್ಟರೆ, 2000 ರೂಗಳನ್ನು ಕಳುಹಿಸಿಕೊಟ್ಟರೆ ನಾನು ಪ್ರವಾಸಕ್ಕೆ ಹೋಗಲು ತಯಾರಿದ್ದೇನೆ. ನನಗೂ ಹೋಗಲು ಮನಸ್ಸಿದೆ. ದಯವಿಟ್ಟು ತಮಗೆ ಅನುಕೂಲವಿದ್ದಲ್ಲಿ ಹಣವನ್ನು ಕಳುಹಿಸಿಕೊಡುವುದರ ಮುಖಾಂತರ ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೌದಾ? ಏನು ಕೇಳಬೇಕು? ದುಡ್ಡು ಕೊಡ್ರಿ ಅಂತ ಕೇಳಬಾರ್ದು. ಮನೆಯಲ್ಲಿ ಅನುಕೂಲದ ಪರಿಸ್ಥಿತಿ ನೋಡ್ಕೊಂಡು ಕೇಳಬೇಕು. ಅರ್ಥ ಆಯ್ತಾ? ಯಾಕೆಂದರೆ ಮನೆಯಲ್ಲಿ ಎಲ್ಲ ರೀತಿ ಒಂದೇ ಥರ ಇರೋಲ್ಲ ಪರಿಸ್ಥಿತಿಗಳು. ಹೌದಾ? ಹಾಗಾಗಿ ನಿಮಗೆ ಅನುಕೂಲವಿದ್ದಲ್ಲಿ 2000 ರೂಗಳನ್ನು ಕಳುಹಿಸಿ ಅನುಮತಿ ಕೊಟ್ಟರೆ ನಾನು ಪ್ರವಾಸಕ್ಕೆ ಹೊರಡುತ್ತೇನೆ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಈ ರೀತಿ ಬರೋದು. ಕೊನೆಗೆ ಈ ರೀತಿ ಒಳವಿಳಾಸ ಹೊರವಿಳಾಸ ಎಲ್ಲ ಸೇಮ್ ಇರ್ತದೆ. ಪತ್ರದ ಒಡಲು ಏನಿರ್ತದೆ, ಸ್ವಲ್ಪ ಸಾರಾಂಶ ಏನಿರ್ತದೆ, ಸ್ವಲ್ಪ ವ್ಯತ್ಯಾಸ ಇರ್ತದೆ. 5 ರಿಂದ 6 ಸಾಲ ವ್ಯತ್ಯಾಸವನ್ನು ಮಾಡ್ಬೋದು. ಒಟ್ಟು ಈ ರೀತಿ ಪತ್ರಕ್ಕೆ 5 ಅಂಕಗಳು ಕಂಪಲ್ಸರಿ ಇರ್ತದೆ. ಪ್ರತಿಯೊಂದು ಬಾರಿಯೂ ಕೂಡ ಪತ್ರ ಕೊಟ್ಟೇ ಕೊಡ್ತಾರೆ. ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ವ್ಯಾವಹಾರಿಕ ಪತ್ರ ಅಥವಾ ಒಂದು ಖಾಸಗಿ ಪತ್ರ ಇದ್ದೇ ಇರ್ತದೆ. ಓಕೆ, ನೀವು ಇದನ್ನು ಬರೆಯುವ ವಿಧಾನವನ್ನು ಸರಿಯಾಗಿ ತಿಳ್ಕೊಂಡ್ರೆ 5 ಸಂಪೂರ್ಣ ಅಂಕಗಳನ್ನು ನೀವು ಪಡಿಬಹುದು. ಅವಸರ ಮಾಡದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಏನು ನಾವು ಬರಿಬೇಕು ಆ ರೀತಿಯಲ್ಲಿ ನಾವು ಪತ್ರವನ್ನು ಬರೆದ್ರೆ 5 ಅಂಕಗಳನ್ನು ಬಹಳ ಸುಲಭವಾಗಿ ಪಡಿಬಹುದು ಪ್ರಥಮ ಭಾಷೆಯಲ್ಲಿ. ಓಕೆ, ನಿಮಗೆ ಅರ್ಥ ಆಗ್ತಿದೆ ಈಗ? ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿರ್ತಾರೋ ಆ ಹೆಸರು, ಶಾಲೆ ವಿಳಾಸ, ದಿನಾಂಕ, ಒಕ್ಕಣೆ, ಪತ್ರದ ಒಕ್ಕಣೆ, ಪೂಜ್ಯ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ದೀಪಕ್ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಇದನ್ನು ನೆಕ್ಸ್ಟ್ ಲೈನ್ ತಗೋಬೋದು. ಸ್ಟಾರ್ ಹಾಕಿದ್ದೀನಿ, ನಾನಿಲ್ಲಿ ಸಿಂಬಲ್ ಹಾಕಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಲೈನ್ ಪ್ಯಾರಾಗ್ರಾಫ್ ಮಾಡ್ಕೊಂಡು, ನಾನು ಆರೋಗ್ಯವಾಗಿದ್ದೇನೆ, ನೀವುಗಳೆಲ್ಲರೂ ಆರೋಗ್ಯವಾಗಿದ್ದೇನೆಂದು ಭಾವಿಸುತ್ತೇನೆ. ಮನೆಯಲ್ಲಿ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ. ನೆಕ್ಸ್ಟ್ ಮತ್ತೆ ಪ್ಯಾರಾಗ್ರಾಫ್ ಮಾಡಬೇಕು. ವಿಷಯ ಏನು ಕೊಟ್ಟಿದ್ದಾರೆ, ಪತ್ರದ ವಿಷಯ ಏನು? ವಿದ್ಯಾಭ್ಯಾಸದ ಪ್ರಗತಿ. ನಾನು ಶಾಲೆಯಲ್ಲಿ ಉತ್ತಮವಾಗಿ ಅಭ್ಯಾಸ ಮಾಡುತ್ತಿದ್ದೇನೆ. ತರಗತಿಗಳಲ್ಲಿ ಆಸಕ್ತಿಯಿಂದ ಪಾಠವನ್ನು ಆಲಿಸುತ್ತಿದ್ದೇನೆ. ಕಳೆದ ತಿಂಗಳಿನಲ್ಲಿ ನಡೆದ ಪರೀಕ್ಷೆಗಳಲ್ಲಿ 85% ಅಂಕ ಪಡೆದಿದ್ದೇನೆ. ಗುರುಗಳು ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯಲು ಪ್ರೋತ್ಸಾಹಿಸಿದ್ದಾರೆ, ತಿಳುವಳಿಕೆ ನೀಡಿದ್ದಾರೆ. ಇನ್ನು ಹೆಚ್ಚು ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚು ಮಾರ್ಕ್ಸ್ ತೆಗೆದುಕೋಬೋದು ನೀನು ಅಂಥೇಳಿ. ನಾನು ಕೂಡ ಉತ್ತಮ ಅಂಕ ಪಡೆಯಲು ಆಸಕ್ತಿಯಿಂದ ಓದುತ್ತಿದ್ದೇನೆ, ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಹೌದಾ? ಮುಂದಿನ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆಯುತ್ತೇನೆ. ಮುಂದೆ ಪರೀಕ್ಷೆ ಆಗ್ತವೆ, ಅವಾಗ ಹೆಚ್ಚಿನ ಅಂಕ ಪಡಿತೀನಿ. ಹೆಚ್ಚಿನ ವಿಷಯವಿಲ್ಲ. ಇಲ್ಲೊಂದು ಲೈನ್ ಸೇರಿಸ್ಕೋಬೋದೇನು, ಮುಂದೆ ಪರೀಕ್ಷೆ ಮುಗಿದ ನಂತರ ಪತ್ರ ಬರೆಯುತ್ತೇನೆ ಅಂತ ಒಂದು ಲೈನ್ ಸೇರಿಸ್ಕೋಬೋದು. ಪತ್ರ ಬರೆಯುತ್ತೆ ಸ್ವಲ್ಪ ಕೆಳಗೆ ತಗೊಂಡು, ನನಗೆ ಇಲ್ಲಿ ಸ್ಪೇಸ್ ಕಮ್ಮಿ ಸ್ವಲ್ಪ ಬಿಟ್ಟಿದ್ದೀನಿ, ಇನ್ನು ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಮಗ ದೀಪಕ್.
ಹಾಗೇ ಸ್ಟ್ರೈಟ್ ಲೆಫ್ಟಿಗೆ ಬಂದು ನೀವೇನು ಆನ್ಸರ್ ಹಿಡ್ಕೊಂತೀರಲ್ಲ ಶೀಟ್ ಹಿಂಗೆ ಹಾಗೇ ಲೆಫ್ಟಿಗೆ ಬಂದು ಕೆಳಭಾಗದಲ್ಲಿ ಆಂಜನೇಯ 2ನೇ ಮುಖ್ಯ ರಸ್ತೆ ನಿಟುವಳ್ಳಿ ಹೊಸ ಬಡಾವಣೆ ದಾವಣಗೆರೆ, ಅಲ್ಲಿ ನಿಮ್ಮ ತಂದೆಯವರಿಗೆ ದಾವಣಗೆರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಸುಮ್ಮನೆ ಯಾವುದಾದ್ರೂ 2ನೇ ಕ್ರಾಸು 3ನೇ ಮೈನು ಅಥವಾ ಯಾವುದಾದ್ರು ವಿದ್ಯಾನಗರ ಬಡಾವಣೆ ಅದಾ ವಿಜಯನಗರ ಬಡಾವಣೆ ಹಿಂಗೆ ಸಿದ್ಧಲಿಂಗೇಶ್ವರ ನಗರ ನಾವು ಯಾವುದಾದ್ರೂ ಬರ್ಕೋಬೋದು. ನಿಟುವಳ್ಳಿ ಹೊಸ ಬಡಾವಣೆ ಅಂತ ಬರ್ಕೊಂಡು ದಾವಣಗೆರೆ ಅಂತ ಬರೆದ್ರೆ ನಮಗೆ ಅಲ್ಲಿಗೆ ಪತ್ರ ಮುಗಿಯುತ್ತದೆ. ಓಕೆ, ಇಷ್ಟು 5 ಅಂಕಗಳು. ಎಸ್, ಟೇಕ್ ಡೌನ್.